ಹೇಳಿ ತುಳ್ಸವ. ಹಲೋ ಕೆಂಪ, ಅಣ್ಣ ಹೇಗಿದ್ದಾನೆ? ಶಿವಣ್ಣ ಏನೋ ಚೆನ್ನಾಗವನೆ, ಆದರೆ ಈಗ ಇನ್ನೊಂದು ಸಮಸ್ಯೆ ಎದುರಾಗೈತೆ. ಜ್ಯೋತಿವ ಕಾಣಿಸ್ತಿಲ್ವಂತೆ. ಅದಕ್ಕೆ ನಾನು ಶಿವಣ್ಣ ಹುಡ್ಕಕ್ಕೆ ಬಂದಿದ್ದೀವಿ. ಏನು, ಜ್ಯೋತಿ ಕಾಣಿಸ್ತಿಲ್ವಾ? ಯಾವಾಗಿಂದ? ಬೆಳಗ್ಗೆಯಿಂದ ಕಾಣಿಸ್ತಿಲ್ವಂತೆ. ಈಶ್ವರಪ್ಪ ಮಾವ ಶಿವಣ್ಣಂಗೆ ಫೋನ್ ಮಾಡಿದ್ದ. ಅವಾಗ್ಲಿಂದ ನಾನು ಶಿವಣ್ಣ ಹುಡ್ಕಕ್ಕೆ ಬಂದಿದ್ದೀವಿ. ಊರೆಲ್ಲ ಹುಡ್ಕಾಡಿದ್ವಿ, ಆದರೆ ಜ್ಯೋತಿ ಸುಳ್ವೆ ಸಿಗ್ತಿಲ್ಲ ಕಣವ. ಹುಡುಕಿ ಸುಸ್ತಾಯ್ತೆ ಹೊರತು, ಆದರೆ ಅವಳು ಸುಳ್ವೆ ಸಿಗ್ತಿಲ್ಲ ಕಣವ. ಅದ್ ಸರಿ, ಇವಾಗ ನೀವೆಲ್ಲಿದ್ದೀರಾ? ನಾನು ಮಾರಿಗುಡಿ ಕಡೆ ಹುಡುಕ್ತಾ ಇವ್ನಿ, ಶಿವಣ್ಣ ಬೀರ್ದೇವ್ರ ಗುಡಿ ಕಡೆ ಹುಡುಕ್ತಾವನೆ. ಸರಿ, ನಾನು ಈಗಲೇ ಬರ್ತೀನಿ. ಅಯ್ಯೋ ನೀನು ಯಾಕವ, ನಾವೇ ಹುಡುಕ್ತೀವಿ. ತುಳ್ಸವ. ಜ್ಯೋತಿವ ಎಲ್ಲಿದೆಯವ ನೀನು? ಮಾವ, ಮಾವ, ಮಾವ. ಏನುವಾ? ಇದ್ಯಾಕ್ ಬಂಗಾರಿ, ಎಲ್ಲೋ ಗಾಬರಿ ಪಟ್ಕೊಂಡು ಹೋಗ್ತಾ ಇದೆಯಾ? ಮಾವ, ಜ್ಯೋತಿ ಕಾಣಿಸ್ತಾ ಇಲ್ವಂತೆ. ಅಣ್ಣ, ಕೆಂಪ, ಮಾವ ಎಲ್ಲ ಅವಳು ಹುಡ್ಕಕ್ ಹೋಗಿದಾರಂತೆ. ಬನ್ನಿ ಮಾವ, ನಾವು ಹೋಗಿ ಹುಡ್ಕೋಣ. ಹೋಗ್ ಬಂಗಾರಿ, ಅವಳನ್ನ ಹುಡ್ಕೋದಕ್ಕೆ ನಾವು ಬೇರೆ ಹೋಗ್ಬೇಕಾ? ಹೊಟ್ಟೆ ತಾಳ ಹಾಕಿದಾಗ ಅವಳೇ ಮನೆಗೆ ವಾಪಸ್ ಬರ್ತಾಳೆ. ಮಾವ, ಈ ತರ ತಾತ್ಸಾರವಾಗಿ ಮಾತಾಡ್ಬೇಡಿ. ನಿನ್ನೆ ತಾನೇ ಮಾವ ಹಿಂಗೂ ಜ್ಯೋತಿಗೂ ಮನೇಲಿ ದೊಡ್ಡ ಜಗಳನೇ ಆಗಿದೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವಳ ಮನೆ ಬಿಟ್ಟು ಹೋಗಿದ್ದಾಳೆ.